ಅಭಿವೃದ್ಧಿಯ ಹೆಸರಿನಲ್ಲಿ ಶರಣರ ನಾಡಿಗೆ ಅಪಹಾಸ್ಯ. ಹನ್ನೆರಡನೇ ಶತಮಾನದಲ್ಲಿ ಸಮಾನತೆಯ ಸಂದೇಶ ಸಾರಿದ ಬಸವಣ್ಣನವರ ಕರ್ಮಭೂಮಿ, ವಿಶ್ವದ ಮೊಟ್ಟ ಮೊದಲ ಸಂಸತ್ತು ಅನುಭವ ಮಂಟಪದ ಬೀಡು ನಮ್ಮ ಬಸವ ಕಲ್ಯಾಣ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನವ ಅನುಭವ ಮಂಟಪ ತಲೆ ಎತ್ತುತ್ತಿದ್ದು, ಶರಣರ ನಾಡು ಇದೀಗ ಅಂತಾರಾಷ್ಟ್ರೀಯ ಪ್ರವಾಸಿ ತಾಣವಾಗಿ ರೂಪುಗೊಳ್ಳುತ್ತಿದೆ. ಇದು ಪ್ರತಿಯೊಬ್ಬರಿಗೂ ಹೆಮ್ಮೆಯ ವಿಚಾರ. ಆದರೆ ದೀಪದ ಕೆಳಗೆ ಕತ್ತಲು ಎಂಬಂತೆ ಈ ಅಂತಾರಾಷ್ಟ್ರೀಯ ತಾಣದ ಅಸಲಿ ವಾಸ್ತವವೇ ಬೇರೆ. ಅನುಭವ ಮಂಟಪಕ್ಕೆ ಹೋಗುವ ಮಾರ್ಗ, ಚಿಲ್ಡ್ರನ್ಸ್ ಪಾರ್ಕ್ ಹತ್ತಿರದ ಮೇಲ್ಸೇತುವೆ ರಸ್ತೆ, ಮಹರ್ಷಿ ವಾಲ್ಮೀಕಿ ವೃತ್ತದ ಎದುರಿನ ರಸ್ತೆ, ತ್ರಿಪುರಾನ್ ತೈಬಿ, ಶಿವಾಜಿ ಪಾರ್ಕ್ ಹತ್ತಿರದ ರಸ್ತೆ, ಹರಳೆಯನವರ ಗವಿಯ ಹತ್ತಿರದ ರಸ್ತೆ, ನಗರದ ಬಸ್ ನಿಲ್ದಾಣಕ್ಕೆ ಹೋಗುವ ರಸ್ತೆಗಳ ಕಡೆ ಒಮ್ಮೆ ಕಣ್ಣಾಯಿಸಿದರೆ ಸಾಕು, ಇಲ್ಲಿನ ಆಡಳಿತ ವ್ಯವಸ್ಥೆಯ ಮಾನ ಹರಾಜಾಗುತ್ತದೆ. ಈ ಪ್ರಮುಖ ರಸ್ತೆಗಳಲ್ಲಿ ಗುಂಡಿಗಳಿವೆಯೋ ಅಥವಾ ಗುಂಡಿಗಳಲ್ಲಿ ರಸ್ತೆ ಇದೆಯೋ ಎಂದು ಹುಡುಕುವಂತಹ ಶೋಚನೀಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದೆಡೆ ಅಭಿವೃದ್ಧಿಯ ಕನಸು, ಮತ್ತೊಂದೆಡೆ ಹದಗೆಟ್ಟ ರಸ್ತೆಗಳು, ಉಸಿರುಗಟ್ಟಿಸುವ ಧೂಳು ಮತ್ತು ಎಲ್ಲೆಂದರಲ್ಲಿ ರಾರಾಜಿಸುತ್ತಿರುವ ಕಸದ ರಾಶಿ. ದಿನನಿತ್ಯ ಓಡಾಡುವ ಜನಸಾಮಾನ್ಯರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಇಡೀ ಶಾಪ ಹಾಕುತ್ತಲೇ ಸಂಚರಿಸುವಂತಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಿಂದ ಬರುವ ಪ್ರವಾಸಿಗರು ಹಾಗೂ ಭಕ್ತರಿಗೆ ನಾವು ಕೊಡುತ್ತಿರುವ ಸ್ವಾಗತ ಇದೇನಾ ಎಂಬ ಪ್ರಶ್ನೆ ಕಾಡದಿರದು. ನಾನೇನಾದ್ರೆ ತಪ್ಪು ಮಾಡತ್ತೀನಲ್ಲ, ದಯಮಾಡಿ ಹೇಳ್ರಿ. ನನ್ ಕಿವಿಯಲ್ಲಿ ಕಾಲರಿಗಳು ಕೇಳ್ರಿ. ನಾನು ಇದಕ್ಕೆ ಗೊತ್ತೀನಿ ಸ್ನೇಹಿತರೆ, ಬಸವ ಕಲ್ಯಾಣ ಒಂದು ಸುಂದರ ನಗರ ಆಗ್ತಕ್ಕಂಥದ್ದು, ಸ್ವಚ್ಛ ನಗರ ಆಗ್ತಕ್ಕಂಥ ಖಾಲಿ ಆಗಲೇ ನಮಗ್ ಬಂದ್ಬಿಟ್ಟ. ಕೇವಲ ಬೃಹತ್ ಕಟ್ಟಡಗಳನ್ನು ಕಟ್ಟಿದರೆ ಊರು ಅಭಿವೃದ್ಧಿ ಆದಂತಲ್ಲ, ಜನಸಾಮಾನ್ಯರಿಗೆ ಬೇಕಾದ ಕನಿಷ್ಠ ಮೂಲ ಸೌಕರ್ಯಗಳನ್ನು ಒದಗಿಸುವುದು ಕೂಡ ಅಷ್ಟೇ ಮುಖ್ಯ. ಬಸವ ಕಲ್ಯಾಣದ ಕ್ಷೇತ್ರದ ಶಾಸಕರು ಕೇವಲ ದೊಡ್ಡ ಯೋಜನೆಗಳ ಗುಣಗಾನ ಮಾಡುವುದನ್ನು ಬಿಟ್ಟು ಗುಂಡಿ ಬಿದ್ದಿರುವ ಈ ರಸ್ತೆಗಳ ಕಡೆಗೂ ಸ್ವಲ್ಪ ಗಮನ ಹರಿಸಬೇಕಿದೆ. ಮತ ಹಾಕಿ ಗೆಲ್ಲಿಸಿದ ಜನರಿಗೆ ಕನಿಷ್ಠ ಓಡಾಡಲು ಸುಸಜ್ಜಿತ ರಸ್ತೆಗಳನ್ನು ಒದಗಿಸುವ ಕಾಳಜಿ ಶಾಸಕರಿಗೆ ಬೇಡವೇ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಶಾಸಕರು ಹಾಗೂ ಅಧಿಕಾರಿಗಳು ಇನ್ನಾದರೂ ಎಸಿ ರೂಮ್ಗಳಿಂದ ಹೊರಬಂದು ಕಲ್ಯಾಣದ ಈ ಅವ್ಯವಸ್ಥೆಯನ್ನು ಸರಿಪಡಿಸುವ ಕೆಲಸ ಮಾಡಬೇಕಿದೆ. ಅಂತಾರಾಷ್ಟ್ರೀಯ ಪ್ರವಾಸಿ ತಾಣವಾಗಿ ಬಸವ ಕಲ್ಯಾಣದ ಹೆಸರು ಬೆಳಗುವ ಮುನ್ನ ಇಲ್ಲಿನ ರಸ್ತೆಗಳ ಮೇಲಿರುವ ಕತ್ತಲನ್ನು ಅಧಿಕಾರಿಗಳು ಹೋಗಲಾಡಿಸಲಿ. ಶರಣರ ನಾಡಿಗೆ ತಕ್ಕಂತೆ ಸ್ವಚ್ಛತೆ ಹಾಗೂ ಸುಸಜ್ಜಿತ ರಸ್ತೆಗಳನ್ನು ನಿರ್ಮಿಸಿಕೊಡಲಿ ಎಂಬುದೇ ಪ್ರತಿಯೊಬ್ಬರ ಆಶಯ.